ದೇಶ ಎಷ್ಟೇ ಅಭಿವೃದ್ಧಿ ಆದರೂ ಬೀದಿಗಳಲ್ಲಿ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡುವವರಿಗೆ ನಮ್ಮಲ್ಲಿ ಕಡಿಮೆ ಇಲ್ಲ. ಕೆಲವರಿಗೆ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಇದು ಅನಿವಾರ್ಯ. ಆದರೆ ಈ ವೃತ್ತಿಯಲ್ಲಿರೋ ಹಲವರಿಗೆ ಇದೇ ದುಡ್ಡಿನ ದಾರಿ. ಕೈಕಾಲ್ ನೆಟ್ಟಿಗಿದ್ರೂ ಸುಲಭವಾಗಿ ಕಾಸಿಗುತ್ತೆ ಅಂತ ಭಿಕ್ಷೆ ಬೇಡೋಕೆ ನಿಂತು ಬಿಡ್ತಾರೆ. ಈ ಭಿಕ್ಷುಕರ ಕಾಟದಿಂದ ಬೇಸತ್ತಿರುವಂತಹ ಮಧ್ಯಪ್ರದೇಶ ರಾಜ್ಯದ ಇಂದೋರ್ ಮಹಾನಗರ ಪಾಲಿಕೆ ತೆಗೆದುಕೊಂಡಿರುವಂತಹ ಒಂದು ಕ್ರಮ ಈಗ ದೇಶಾದ್ಯಂತ ಚರ್ಚೆಯಾಗ್ತಾ ಇದೆ. ಭಿಕ್ಷಾಟನೆಯನ್ನ ತಡೆಗಟ್ಟುವುದಕ್ಕೆ ಭಿಕ್ಷೆ ಬೇಡುವವರ ಮೇಲಲ್ಲ, ಭಿಕ್ಷೆಯನ್ನ ಯಾರು ನೀಡ್ತಾರೋ ಅವರ ಮೇಲೆಯೇ FIR ಹಾಕೋದಕ್ಕೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಇಂದೋರ್ನ ಮಹಾನಗರ ಪಾಲಿಕೆ ತೀರ್ಮಾನವನ್ನ ಮಾಡಿದೆ. ಈ ರೂಲ್ಸ್ ನ ಜಾರಿ ತಂದಿದ್ದು ಯಾವ ಕಾರಣಕ್ಕಾಗಿ, ಯಾವ ರೀತಿ ಈ ರೂಲ್ಸ್ ಜಾರಿಯಾಗುತ್ತೆ, ಏನೆಲ್ಲ ನಿಯಮಗಳಿರ್ತಾವೆ ಅದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಮಧ್ಯಪ್ರದೇಶದಲ್ಲಿ ಭಿಕ್ಷಾಟನೆಗೆ ಬ್ರೇಕ್ ಹಾಕೋದಕ್ಕೆ ತೆಗೆದುಕೊಂಡಂತಹ ದಿಟ್ಟ ಕ್ರಮ ಇದು. ಮಧ್ಯಪ್ರದೇಶದ ಇಂದೋರ್ ಮಹಾನಗರ ಬಹುತೇಕರಿಗೆ ಗೊತ್ತೇ ಇರುತ್ತೆ. ಆ ಇಂದೋರ್ ಮಹಾನಗರದಲ್ಲಿರುವಂತಹ ಪಾಲಿಕೆ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿರೋದು. ಹಲವು ಕ್ರಮಗಳನ್ನ ತೆಗೆದುಕೊಳ್ತು. ಹೇಗಾದ್ರೂ ಮಾಡಿ ನಗರದಲ್ಲಿ ಭಿಕ್ಷುಕರ ಹಾವಳಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಭಿಕ್ಷುಕರನ್ನ ನಿರಾಶ್ರಿತರ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಆಸರೆಯನ್ನ ನೀಡೋದು, ಅಂತಹ ಹಲವು ಕ್ರಮಗಳನ್ನ ತೆಗೆದುಕೊಳ್ಳಲಾಯಿತು. ಬಟ್ ಏನೇ ಮಾಡಿದ್ರು ಭಿಕ್ಷುಕರ ಹಾವಳಿ ಇಂದೋರ್ ಮಹಾನಗರ ವ್ಯಾಪ್ತಿಯಲ್ಲಿ ಕಡಿಮೆ ಆಗ್ತಾ ಇರಲಿಲ್ಲ. ಭಿಕ್ಷೆ ಬೇಡುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇತ್ತು. ಹೊಸ ರೂಲ್ಸ್ ಅನ್ನ ಆ ಸಂದರ್ಭದಲ್ಲಿ ಜಾರಿ ಮಾಡಬೇಕು ಅಂತ ಹೇಳಿ ಇಂದೋರ್ ಮಹಾನಗರ ಪಾಲಿಕೆ ತೀರ್ಮಾನವನ್ನ ಮಾಡುತ್ತೆ. ಯಾಕಂದ್ರೆ ಇತ್ತೀಚೆಗೆ ಈ ಭಿಕ್ಷಾಟನೆಯ ಹಾವಳಿಯನ್ನ ಕಡಿಮೆ ಮಾಡುವಂತಹ ಕಾರ್ಯಾಚರಣೆಗೆ ಇಳಿದಂತಹ ಸಂದರ್ಭದಲ್ಲಿ ಇಂದೋರ್ ನಗರದಲ್ಲಿ ಭಿಕ್ಷೆಯನ್ನ ಎತ್ತಿಸುವಂತಹ ಒಂದು ಜಾಲಾನೇ ಪತ್ತೆಯಾಗ್ಬಿಟ್ಟಿತ್ತು. ಒಂದು ದೊಡ್ಡ ಗ್ಯಾಂಗ್. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಕೆಲವರನ್ನ ಗುರುತಿಸೋದು, ಅವರನ್ನ ರಸ್ತೆಯಲ್ಲಿ ಭಿಕ್ಷೆ ಬೇಡೋದಕ್ಕೆ ಅಂತಾನೆ ಬಿಡೋದು, ಅವರು ಭಿಕ್ಷೆ ಬೇಡಿ ಸಂಗ್ರಹ ಮಾಡಿದಂತಹ ಹಣದಿಂದ ಈ ಗ್ಯಾಂಗ್ ಜಾಲಿಯಾಗಿ ಜೀವನ ಮಾಡೋದು. ಈ ರೀತಿಯಾದಂತಹ ಒಂದು ಜಾಲ, ಒಂದು ಗ್ಯಾಂಗ್ ಇಂದೋರ್ ಮಹಾನಗರದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಇಂತಹ ಜಾಲ ಬೇರೆ ಬೇರೆ ನಗರದಲ್ಲಿ ಸ್ಟಿಲ್ ಈಗಲೂ ಕೂಡ ಜಾರಿಯಲ್ಲಿದೆ. ಇಂಥದ್ದೊಂದು ಕುಕೃತ್ಯವನ್ನು ಅವ್ರು ಮಾಡ್ತಾನೆ ಇರ್ತಾರೆ. ಬಟ್ ಇಂದೋರ್ ಮಹಾನಗರ ಪಾಲಿಕೆ ಇದನ್ನ ತಡಿಬೇಕು ಅಂತ ಹೇಳಿ ಈಗ ಟಫ್ ರೂಲ್ಸ್ ಜಾರಿ ಮಾಡುವುದಕ್ಕೆ ಪ್ಲಾನ್ ಮಾಡಿದೆ. ಆ ರೂಲ್ಸ್ ಏನು ಅಂದ್ರೆ, ಭಿಕ್ಷಾಟನಾ ಮುಕ್ತ ನಗರ ಮಾಡುವುದಕ್ಕೆ ಇಂದೋರ್ನ ಯಾರು ಭಿಕ್ಷೆಯನ್ನ ನೀಡ್ತಾರೋ, ಬೇಡ್ಕೊಂಡು ಬರುವವರಿಗೆ ಯಾರು ದುಡ್ಡು ಹಾಕ್ತಾರೋ, ಯಾರು ಚಿಲ್ಲರೆ ಕಾಸನ್ನ ಕೊಡ್ತಾರೋ ಅಂಥವರ ಮೇಲೆಯೇ FIR ಹಾಕುವುದಕ್ಕೆ ಪಾಲಿಕೆ ತೀರ್ಮಾನವನ್ನ ಮಾಡಿದೆ. ಅವರ ಮೇಲೆಯೇ ಭಿಕ್ಷೆಯನ್ನ ಭಿಕ್ಷುಕರಿಗೆ ಕೊಡುವವರ ಮೇಲೆಯೇ ಕಾನೂನು ಕ್ರಮ ಜರುಗಿಸುವುದಕ್ಕೆ ಇಂದೋರ್ ಮಹಾನಗರ ಪಾಲಿಕೆ ಡಿಸೈಡ್ ಮಾಡಿದೆ. ಯಾವಾಗ್ನಿಂದ ಈ ರೂಲ್ಸ್ ಜಾರಿ ಆಗುತ್ತೆ ಅಂದ್ರೆ, ಮುಂಬರುವಂತಹ ಹೊಸ ವರ್ಷ 2025ರ ಮೊದಲ ದಿನ ಅಂದ್ರೆ ಜನವರಿ 1ನೇ ತಾರೀಕಿನಿಂದಾನೇ ಇಂದೋರ್ನಲ್ಲಿ ಈ ಹೊಸ ರೂಲ್ಸ್ ಜಾರಿಯಾಗ್ತಾ ಇದೆ. ಡಿಸೆಂಬರ್ ಅಂತ್ಯದವರೆಗೂ ಅಂದ್ರೆ ಡಿಸೆಂಬರ್ 31ನೇ ತಾರೀಕಿನವರೆಗೂ ಇಂಥದ್ದೊಂದು ಕಾನೂನನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ. ಇನ್ಮೇಲೆ ನೀವು ಭಿಕ್ಷುಕರಿಗೆ ಚಿಲ್ಲರೆ ಕಾಸು ಹಾಕೋ ಹಾಗಿಲ್ಲ, ಭಿಕ್ಷೆಯನ್ನ ನೀಡೋ ಹಾಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಜನವರಿ 1ನೇ ತಾರೀಕಿಂದ ನಿಮ್ಮ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಈಗಾಗಲೇ ಜಾಗೃತಿ ಮೂಡಿಸುವುದರಲ್ಲಿ ಇಂದೋರ್ ಮಹಾನಗರ ಪಾಲಿಕೆ ನಿರತ ಆಗಿದೆ. ಬಟ್ ಇಂದೋರ್ ಮಹಾನಗರ ಪಾಲಿಕೆಯ ಈ ದಿಟ್ಟ ಕ್ರಮ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವುದನ್ನ ಕಾದು ನೋಡಬೇಕು. ಇಫ್ ಇನ್ ಕೇಸ್ ವರ್ಕೌಟ್ ಆಯ್ತು ಅಂತಂದ್ರೆ ದೇಶದ ಬೇರೆ ಬೇರೆ ನಗರಗಳಿಗೂ ಕೂಡ ಈ ರೂಲ್ಸ್ ಮಾದರಿಯಾಗುವಂತಹ ಚಾನ್ಸಸ್ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.